ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅವರಿಂದ ಡೆಂಗ್ಯೂ ಜ್ವರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪಬ್ಲಿಕ್ ಅಲ್ಲಿ. ಸೊ ಇದು ಡೆಂಗ್ಯೂ ಜ್ವರ ಬರೋದು ಸೊಳ್ಳೆಯಿಂದ ಸೊಳ್ಳೆಗೆ, ಏಡಿಸ್ ಈಜಿಪ್ಟಿ ಮಸ್ಕಿಟೋ ಇಂದ ಹರಡುವಂತಹ ಸೊಳ್ಳೆಯಿಂದ ಡೆಂಗ್ಯೂ ಜ್ವರ ಹಬ್ಬುತ್ತೆ. ಇದು ಫ್ರೆಶ್ ರೇನಿ ಸೀಸನ್ ಅಲ್ಲಿ ಜಾಸ್ತಿ ಹಬ್ಬೋದು. ಫ್ರೆಶ್ ವಾಟರ್ಸ್ ಅಲ್ಲಿ ಇರುವಂತಹ ಬ್ರೀಡಿಂಗ್ ಪ್ಲೇಸ್ ಸೊಳ್ಳೆ ಇದು. ಮತ್ತೆ ಇದು ಸೊಳ್ಳೆಗಳು ಎಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಅಕ್ಕಪಕ್ಕ ಸರೌಂಡಿಂಗ್ಸ್ ಅಲ್ಲಿ ಏನು ನೀರು ನಿಲ್ಲುತ್ತೆ ಸ್ಟಾಗ್ನೆಟ್ ವಾಟರ್ ಅಲ್ಲಿ, ಮತ್ತೆ ಈ ಕಲ್ ಚಿಪ್ಪು ಇದು ತೆಂಗಿನ ಚಿಪ್ಪು, ಮತ್ತೆ ಟೈರ್ಸ್ ಅಲ್ಲಿ, ಮತ್ತೆ ಬಕೆಟ್ಸ್, ಡ್ರಮ್ಸ್ ಅಲ್ಲಿ ಯಾವ್ದು ಕ್ಲೋಸ್ ಆಗಿರಲ್ವೋ ಅಲ್ಲಿ ಬ್ರೀಡಿಂಗ್ ಪ್ಲೇಸ್ ಆಗುತ್ತೆ. ಆದ ನಂತರ ಇದು ಲೈಫ್ ಸೈಕಲ್ ಏನಂದ್ರೆ ಮೊಟ್ಟೆ ಇಡುವಂತ ಜಾಗ ಎಲ್ಲ ಇರೋದು ನೀರಿನ ಮೇಲೆ. ಚಿಪ್ಪೇನಿರುತ್ತೆ, ಚಿಪ್ಪಿಂದ ಮೇಲ್ಗಡೆ ನೀರಿನ ಲೆವೆಲ್ ಮೇಲೆ ಇರೋ ಜಾಗದಲ್ಲಿ ಮೊಟ್ಟೆಗಳನ್ನ ಇಡುತ್ತೆ ಇದು. ಅದನ್ನ ನೀರಿಗೆ ಅದು ಟಚ್ ಆದಾಗ ಅದು ಲಾರ್ವಾಯಿಂದ ಪ್ಯೂಪಾಯಿಂದ ಅಡಲ್ಟ್ ಮಸ್ಕಿಟೋ ಆಗುತ್ತೆ. ಮತ್ತೆ ಇದು ವೈರಸ್ಸು ಸೊಳ್ಳೆಯಿಂದ ಇನ್ಫೆಕ್ಷನ್ ಆಗಿ ಮನುಷ್ಯರಿಂದ ಮನುಷ್ಯ ಕಚ್ಚಿದ ಮೇಲೆ ಅದು ಹಬ್ಬುವಂತ ಸೊಳ್ಳೆ ಡೆಂಗಿ ಜ್ವರ ಇದು. ನಂತರ ಸಿಂಪ್ಟಮ್ಸ್ ಅಲ್ಲಿ ಫಸ್ಟು ಜ್ವರ ಮತ್ತೆ ಕೀಲುಗಳ ನೋವಿಂದ ಶುರು ಆಗುತ್ತೆ. 40 ಡಿಗ್ರಿ ಸೆಲ್ಸಿಯಸ್ ಇಂದ ಟೆಂಪರೇಚರ್ ಜಾಸ್ತಿ ಆದಾಗ ಈ ಜ್ವರ ಈಗ ಸಸ್ಪಿಷನ್ ಮಾಡ್ಬೋದು ವಿತ್ ಜಾಯಿಂಟ್ ಪೇನ್ಸ್. ಅದಾದ್ಮೇಲೆ ಮೈಕೈ ನೋವು, ಹೆಡೇಕ್, ಮತ್ತೆ ಕಣ್ಣೂರಿ, ಇದೆಲ್ಲ ಒಂದು ಸಿಂಪ್ಟಮ್ಸ್ ಜ್ವರದ್ದು. ತಕ್ಷಣನೇ ಈ ಸಿಂಪ್ಟಮ್ಸ್ ಬಂದಾಗ ವೈದ್ಯಾಧಿಕಾರಿಗಳ ಹತ್ರ ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ. ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಲಾಗುತ್ತೆ. ಅದರಲ್ಲಿ ಬಿಳಿ ರಕ್ತ ಕಣ ಕಮ್ಮಿ ಆಗ್ಬೋದು. ಈ ಜ್ವರದಲ್ಲಿ ಬಿಳಿ ರಕ್ತ ಕಣ ಕಮ್ಮಿ ಆದಾಗ ಏನ್ ಮಾಡ್ಬೇಕು ಅಂತ ವೈದ್ಯಾಧಿಕಾರಿಗಳು ನಿಮ್ಗೆಲ್ಲ ಸೂಚನೆ ಕೊಡ್ತಾರೆ. ಇದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಾಡಿ ರ್ಯಾಷಸ್ ಬರುವಂತ ಡೆಂಗಿ ಜ್ವರದಲ್ಲಿ ಆಗುತ್ತೆ. ಆಮೇಲೆ ಶಾಕ್ ಆಗಿ ಆಮೇಲೆ ಡೆತ್ತು ಆಗ್ಬೋದು. ಸೊ ಅದರಿಂದ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋಂಗೆ ಪ್ರಿವೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿನೇ ಇದರಲ್ಲಿ ಸೂಕ್ತ ಇದು. ಪ್ರಿವೆನ್ಷನ್ ಏನ್ ಮಾಡ್ಕೋಬಹುದು ಅಂದ್ರೆ ಪರ್ಸನಲ್ ಹೈಜೀನ್, ಒಂದು ಮಸ್ಕಿಟೋ ನೆಟ್ಸ್ ಯೂಸ್ ಮಾಡೋದು ಮನೆಯಲ್ಲಿ, ಮಸ್ಕಿಟೋ ಕಾಯಿಲ್ಸ್, ಮಸ್ಕಿಟೋ ಲಿಕ್ವಿಡ್ ಇದೆಲ್ಲ ಯೂಸ್ ಮಾಡಿದ್ರೆ ಸೊಳ್ಳೆಗಳಿಂದ ಕಚ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇದು ಡೇ ಬೈಟಿಂಗ್ ಮಸ್ಕಿಟೋ ಇದು. ಸೊ ಅದರಿಂದ ಈ ಕತ್ತಲೆ ಇರೋ ಜಾಗದಲ್ಲಿ ಜಾಸ್ತಿ ಇದು ಬ್ರೀಡಿಂಗ್ ಪ್ಲೇಸ್ ಆಗಿರುತ್ತೆ. ಇನ್ನೊಂದೇನಂದ್ರೆ 2 hours ಆಫ್ಟರ್ ಸನ್ರೈಸ್ ಅಂಡ್ 2 hours ಬಿಫೋರ್ ಸನ್ಸೆಟ್ ಅಲ್ಲಿ ಇದು ಆಕ್ಟಿವಿಟಿ ಜಾಸ್ತಿ ಇರುತ್ತೆ ಈ ಸೊಳ್ಳೆಗಳದ್ದು. ಇನ್ನೊಂದೇನಂದ್ರೆ ಈ ಪ್ರಿವೆನ್ಷನ್ ಅಲ್ಲಿ ನಾವು ಏನ್ ಅವೇರ್ನೆಸ್ ಕೊಡ್ತಾ ಇದೀವಿ ಅಂದ್ರೆ ಅಕ್ಕಪಕ್ಕದಲ್ಲಿ ಯಾವುದೇ ಸ್ಟಾಗ್ನೆಟ್ ನೀರು ಇಟ್ಕೂಡ್ದು. ಮತ್ತೆ ಮಸ್ಕಿಟೋ ಸ್ಪ್ರೇಸ್ ಎಲ್ಲ ನಾವು BBMP ಇಂದ ನಾವು ಈಗ ಫಾಗಿಂಗ್ ಎಲ್ಲ ಮಾಡಿಸ್ತಾ ಇದೀವಿ. ಸೊ ಇದೆಲ್ಲ ಮಾಡಲಾಗಿದೆ ಈಗ ನಮ್ಮ BBMP ಅವರಿಂದ. ಸೊ ಪಬ್ಲಿಕ್ ಅಲ್ಲಿ ನಾವು ಈ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವರು ಸಹ ಎಲ್ಲರಿಗೂ ಈ ಅವೇರ್ನೆಸ್ ನ ಅಕ್ಕಪಕ್ಕದವ್ರಿಗೆ ಕೊಡ್ಲಿ ಅಂತ ನಾವು ಇದನ್ನ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. BBMP ಹಾಗೆ ಅದ್ರ ಜೊತೆಗೆ ರಾಜಮಾರ್ಗ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮೆಲ್ರಿಗೂ ತುಂಬಾ ಭಯ ಮೂಡಿಸ್ತಿರುವಂತಹ ಒಂದು ಕಾಯಿಲೆ ಜ್ವರ ಅಂದ್ರೆ ಅದು ಡೆಂಗ್ಯೂ ಜ್ವರ. ಸೊ ಇದನ್ನ ನಾವು ಹೇಗೆ ನಮಗ್ ನಾವೇ ನಿಯಂತ್ರಣ ಮಾಡ್ಕೋಬೇಕು ಅನ್ನುವಂತಹ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ BBMP ವತಿಯಿಂದ, ಜೊತೆಗೆ ರಾಜಮಾರ್ಗ ಫೌಂಡೇಶನ್ ಹಾಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಗೆ ಮಾರ್ಷಲ್ ಟೀಮ್ ಕಡೆಯಿಂದ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದು. ಎಕ್ಸಾಕ್ಟ್ಲಿ ಡೆಂಗ್ಯೂ ಜ್ವರ ಅಂತ ಅಂದ್ರೆ ನಾವು ಇಲ್ಲಿ ಬಂದು ತೀಡೋ ಅಂತದ್ದು ಏನೂ ಇಲ್ಲ. ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ ಡೆಂಗ್ಯೂ ಜ್ವರ EDC ಸೊಳ್ಳೆಯಿಂದ ಬರೋದು. ಮುಖ್ಯವಾಗಿ ಈ EDC ಸೊಳ್ಳೆ ನಮಗ್ ಕಚ್ಚೋದು ಕೂಡ ಹಗ್ಲೊತ್ತಲ್ಲೇನೆ, ರಾತ್ರಿ ಹೊತ್ತು ಕಚ್ಚೋದಕ್ಕಿಂತ ಹೆಚ್ಚಾಗಿ ಹಗ್ಲೊತ್ತಲ್ಲೇ ಕಚ್ಚೋದು. ಅವ್ರ ಕೆಲಸ ಮಾಡ್ಲಿ, ಇವ್ರ ಕೆಲಸ ಮಾಡ್ಲಿ, ಅವ್ರು ಕ್ಲೀನ್ ಮಾಡ್ಕೊಳ್ಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಆಗಿದೆ ಈಗ. ಸೊ ಹಾಗಾಗಿ ನಾವ್ ಎಲ್ಲಿದೀವಿ ಅಲ್ಲಿ ಮೊದಲಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ಅಂಡ್ ಗಿಡ ಬೆಳೆಸುವಂತಹ ಒಂದು ಸ್ವಭಾವ ನಾವೆಲ್ಲರೂ ಇಟ್ಕೊಂಡಿದೀವಿ. ಆ ಗಿಡದ ಕೆಳಗೆ ನಾವ್ ಇಟ್ಕೊಂಡಿರುವಂತಹ ಪ್ಲೇಟ್ ಅಲ್ಲಿ ದಿನ ಅಟ್ಲೀಸ್ಟ್ ಡೈಲಿ ನೀರ್ ಚೇಂಜ್ ಮಾಡಿದ್ರೆ ಅಲ್ಲಿ ಈ ಡೆಂಗ್ಯೂ ಜ್ವರ ಮಾಡ್ತಾ ಇರುವಂತಹ ಮಸ್ಕಿಟೋಸ್ ಬ್ರೀಡ್ ಮಾಡೋದೇನು ಅದನ್ನ ನಾವು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೋದು. ಅಂಡ್ ಮುಖ್ಯವಾಗಿ ಮನೇಲಿ ಇದು ಎಲ್ಲ ಮಡತಿಯರಿಗೆ, ಹೆಣ್ಣು ಮಕ್ಳಿಗೆ ಒಂದು ಸೂಚನೆ ಏನಪ್ಪಾ ಅಂತ ಅಂದ್ರೆ ಎಲ್ಲರೂ ನೀರ್ನ ಕೂಡಿಟ್ಕೊಳಕ್ ಟ್ರೈ ಮಾಡ್ತೀವಿ. ಈ ಕೂಡಿಟ್ಕೊಳ್ಳೋದೇ ನಮ್ಗೆ ಅಪಾಯಕಾರಿ ಆಗ್ತಾ ಇದೆ ಈಗ. ಸೊ ಹಾಗಾಗಿ ವಾರಕ್ಕೆ ಅಟ್ಲೀಸ್ಟ್ 2 ಸತಿ ಆದ್ರೂ ನೀವು ಎಲ್ಲೆಲ್ಲಿ ನೀರ್ನ ಕೂಡಿಕೊಂಡಿದ್ದೀರಾ ಅದನ್ನ ಗಮನಿಸಿ, ಅದ್ರೊಳಗೆ ಏನಾದ್ರೂ ಒಂಚೂರು ಹುಳ ಇಲ್ಲ ಗಲೀಜ್ ಕಂಡ್ರು ಆ ನೀರ್ನ ಯೂಸ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಅಂಡ್ ಲಕ್ಷಣಗಳು ಅಂತ ಅಂದ್ರೆ ಏನೋ ದೊಡ್ಡದ ಆಗೋವರೆಗೂ ಕಾಯೋ ಬದಲು ಒಂಚೂರು ತಲೆನೋವು, ಮೈಕೈ ನೋವು, ಜ್ವರ, ಬಿಟ್ಟು ಕೆಮ್ಮು ಬರ್ತಾ ಇದೆ, ಇಲ್ಲ ಬಾಡಿಯಲ್ಲಿ ಏನಾದ್ರು ಅಲರ್ಜೀಸ್ ತರ
ನೆವೆ ಕೆಡತ ಏನಾದ್ರು ಆಯ್ತು ಅಂದ್ರೂ ಸಾಧ್ಯ ಆದಷ್ಟು ಹಾಸ್ಪಿಟಲ್ಗೆ ಹೋಗಿ ಭೇಟಿ ಮಾಡಿ. ಯಾಕಂದ್ರೆ ಇದು ನಮ್ಮ ಆರೋಗ್ಯ, ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಅಂದ್ರೆ ಒಂಚೂರು ನಮ್ಮ ಆರೋಗ್ಯಕ್ಕೆ ಧಕ್ಕೆ ಬರದೇ ಇರೋ ಹಂಗ್ ನೋಡ್ಕೊಂಡ್ರೆ ಡೆಂಗ್ಯೂ ಜ್ವರ ಅಲ್ಲ, ಯಾವುದೇ ತರದ ಆರೋಗ್ಯ ಸಮಸ್ಯೆ ಬರಲ್ಲ. ಇವತ್ತಿನ ಈ ಒಂದು ಅಭಿಯಾನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜೊತೆಗೆ ರಾಜಮಾರ್ಗ ಫೌಂಡೇಶನ್ ಜೊತೆಗೆ ಹಲವಾರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಟೀಮ್ ಅಂಡ್ ಮಾರ್ಷಲ್ ಟೀಮ್ ಅವರೆಲ್ಲರೂ ಸಪೋರ್ಟ್ ಮಾಡಿ ವಸಂತಪುರದಲ್ಲಿ ಇರುವಂತಹ ಈ ಕಂಪ್ಲೀಟ್ ಸ್ಲಮ್ ಬಡಾವಣೆ ಇರೋ ಜನಗಳಿಗೆ ಒಂದು ಅರಿವನ್ನ ಮೂಡಿಸಿದ್ದಾರೆ. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಸ್ವಚ್ಛವಾಗಿ ನೋಡ್ಕೋಬೇಕು ಅನ್ನುವಂಥದ್ನ ಪಾಠನ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮೇಡಮ್, ನಾನು ಮಲ್ಲೇಶಪ್ಪ, ಬೊಮ್ಮನಹಳ್ಳಿ ಮಾರ್ಷಲ್ ಸೂಪರ್ವೈಸರ್, ಬೊಮ್ಮನಹಳ್ಳಿ ಜೋನು. ಇವತ್ತಿನ ದಿವಸ ಎಲ್ಲ ಮಾರ್ಷಲ್ಸ್ ಆ್ಯಂಡ್ ರಾಜಮಾರ್ಗ ಫೌಂಡೇಶನ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಡೆಂಗು ಜ್ವರದ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ. ಬರೀ BBMP ಕೆಲಸ ಮಾಡಿದರೆ ಆಗ್ತಾ ಇಲ್ಲ, ಎಲ್ಲರೂ ಮನೆಯವರು ಸೇರಿ, ಎಲ್ಲರೂ ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಕೆಲಸ ಆಗುತ್ತೆ. ಬರೀ BBMP ಮೇಲೆ ಅದು ಇದು ಅನ್ನಂಗಿಲ್ಲ. ಎಲ್ಲರೂ ನಮ್ಮ ಸಮಾಜ ಜನಗಳು ಏನಿದ್ದಾರೆ ಎಲ್ಲರೂ ಸೇರಿ ಮನೆ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಏನೋ ಇದ್ದರೂ ಸ್ವಚ್ಛತೆ, ನೀರು ನಿಲ್ಲಬಾರ್ದು. ತೆಂಗಿನ ಚಿಪ್ಪೆ ಇರುತ್ತೆ, ಆಮೇಲೆ ಇದು ಇರುತ್ತೆ, ಟೈರ್ ಇರುತ್ತೆ, ಡ್ರಮ್ಮಲ್ಲೆಲ್ಲ ಇದು ನೀರು ತುಂಬಿಡ್ತಾರೆ. ಅದನ್ನೇ ಅಟ್ಲೀಸ್ಟ್ ವಾರಕ್ಕೆ 1 ಸಲ 2 ಸಲ ಅನ್ನಾದರೂ ಅದನ್ನು ಇದು ಮಾಡಬೇಕು, ಕ್ಲಿಯರ್ ಮಾಡಬೇಕು. ಆವಾಗ ಎಲ್ಲ ನಾವು ಇದನ್ನು ತಡೆಗಟ್ಬೋದು. ನಾವೆಷ್ಟೇ ಅವೇರ್ನೆಸ್ ಕೊಟ್ಟರು ಸಹಿತ ನಮ್ಮಲ್ಲೇ ಅದು ಇದು ಫೋಕಸ್ ಬರಬೇಕು. ನಾವು ಸ್ವಚ್ಛ ಇಡಬೇಕು, ನಾವು ಸ್ವಚ್ಛ ನಮ್ಮ ವಾತಾವರಣ ಏರಿಯಾ ಚೆನ್ನಾಗಿರ್ಬೇಕು ಅನ್ನೋ ಎಲ್ಲ ಮನಸ್ಸಲ್ಲಿ ಭಾವನೆ ಬಂದರೆ ಇದನ್ನೇ ನಾವು ತಡೆಗಟ್ಬೋದು ಎಷ್ಟು. ಆಮೇಲೆ ರಾಜಮಾರ್ಗ ಫೌಂಡೇಶನ್ ಅವರು ಇಷ್ಟು ಸಪೋರ್ಟ್ ಮಾಡಿ ಎಲ್ಲ ನಮ್ಮನ್ನು ಸೇರಿಸಿ ಒಂದು ಅವೇರ್ನೆಸ್ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಮುಖಾಂತರ, ನನ್ನ ಬೊಮ್ಮನಹಳ್ಳಿ ಜೋನ್ ಎಲ್ಲರ ಮುಖಾಂತರ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಹಾಂ, ಎಲ್ಲ ಹೋಗ್ತೀವಿ. ಟೋಟಲ್ 16 ವಾರ್ಡ್ ಇದೆ ಬೊಮ್ಮನಹಳ್ಳಿ ಜೋನಲ್ಲಿ. ಎಲ್ಲ ವಾರ್ಡಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲ ವಾರ್ಡಲ್ಲಿ ಹೋಗಿ ಎಲ್ಲ ಇದರಲ್ಲಿ ಇಂಥ ನಮ್ಮ ಜನಗಳು ಬಂದು ನಮ್ಮನ್ನು ಕರ್ಕೊಂಡು ಎಲ್ಲರಿಗೂ ಅವೇರ್ನೆಸ್, ಸ್ಟ್ರೀಟಲ್ಲಿ ಹೋಗಿ ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಆಮೇಲೆ ಮಾರ್ಷಲ್ ಗಾಡಿ ಇದೆ, ಮಾರ್ಷಲ್ ಗಾಡಿ ಡೈಲಿ ನಾವು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಇದು ಡೆಂಗು ಜ್ವರ ಮಾತ್ರ ಅಲ್ಲ, ಡೆಂಗು ಜ್ವರದ ಜೊತೆಗೆ ಸಿಗ್ರಿಗೇಷನ್ನು ಯಾವ ರೀತಿ ಕೊಡಬೇಕು, ಆಮೇಲೆ ಕಸಗಳನ್ನ ಎಲ್ಲಿ ರೋಡಲ್ಲಿ ಇದರಲ್ಲಿ ಬೀಸಾಕಿದ್ರೆ ಅದ್ರ ಏನು ಇದು ಮಹತ್ವ ಇದೆ. ಆಮೇಲೆ ಸುಪ್ರೀಂ ಕೋರ್ಟಿಂದ ಅದರಲ್ಲಿ ಅದಕ್ಕೆ ಎಷ್ಟು ಇದಿದೆ, ಪೆನಾಲ್ಟಿ ಏನಿದೆ ಅದನ್ನೇ ತಿಳಿಸಿ. ಯಾರಾದರೂ ಮೋರೆಯಲ್ಲಿ ಗೀರೆಯಲ್ಲಿ ಬೀಸಾಕಬೇಡಿ, ಇದರಿಂದ ಎಷ್ಟು ತೊಂದರೆ ಆಗುತ್ತೆ. ಬೆಂಗಳೂರು ಮೊದಲೇ ನೀರಿಂದ ಒಂದು ಏರಿಯಾ ಇದ್ದಂಗೆ, ಇದೆಲ್ಲ ಮೋರಿಗಳು ತುಂಬಿ ಹಾಳಾಗುತ್ತೆ. ಈ ರೀತಿ ಕೆಲಸ ಮಾಡಬೇಡಿ ಅಂತ ಅಂದು ಪ್ರತಿ ದಿನಾನು ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಜನಕ್ಕೆ. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕರಿಗೆ ಒಂದು ಸಾಮಾಜಿಕ ಅರಿವು ಮುಖ್ಯ ಆಗುತ್ತೆ. ನೀವು ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಇಂಥ ಒಂದು ಭಯಾನಕ ರೋಗನ ನಾವು ತಡೆಗಟ್ಟಬಹುದು ಅನ್ನೋದಕ್ಕೆ ಇವತ್ತಿನ ಒಂದು ಉದಾಹರಣೆನೇ ಸಾಕ್ಷಿ. ತುಂಬಾ ಥ್ಯಾಂಕ್ಸ್ ಸರ್. ತಾವು ಸಾಮಾಜಿಕವಾಗಿ ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಅರಿವನ್ನ ನೀವು ಮೂಡಿಸ್ತಾ ಇದ್ದೀರಾ, ನಮ್ಮ ಅರಿವನ್ನ ನಾವು ಮೂಡಿಸ್ತೀವಿ. ಒಟ್ಟಾರೆ ಈ ರೋಗದಿಂದ ಎಲ್ಲ ನಮ್ಮ ಇದು ಮುಕ್ತ ಆಗ್ಲಿ, ರೋಗ ಮುಕ್ತ ಸಮಾಜ ಆಗ್ಲಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಅರಿವೇ ಗುರು ಶೈಲಾ ಅಂತ ಹೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.